ಪತ್ರಕರ್ತರ ಮಿತ್ರರೇ, ಈ ದಿನ ನಿಮ್ಮನ್ನೆಲ್ಲ ಮಾತಾಡ್ತಕ್ಕಂಥದ್ದು ಬಹಳ ಸಂತೋಷ. ಏಪ್ರಿಲ್ 5 ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 119ನೇ ಜಯಂತಿಯನ್ನ ಜಿಲ್ಲಾಡಳಿತ ಬಹಳ ವಿಜೃಂಭಣೆಯಿಂದ ಮಾಡ್ತಾ ಇದೆ. ಹಾಗಾಗಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ಮಾದಿಗ ಸಂಘಟನೆಗಳ ಒಕ್ಕೂಟ ಹಾಗೂ ಮಾದಾರ ಮಹಾಸಭಾ ಸಹಯೋಗದ ಜೊತೆಗೆ ಈ ದಿನ ಅಂದ್ರೆ ಏಪ್ರಿಲ್ 5ಕ್ಕೆ ನಾವು ವಿಶಿಷ್ಟವಾಗಿ ಆಚರಣೆ ಮಾಡ್ಲಿಕ್ಕೆ ಏನು ಹೊರಟಿದ್ದೀವಿ. ಆ ಆಚರಣೆಗೆ ಮೊದಲನೇದಾಗಿ ನಮ್ಮ ತಾಲೂಕಿನ ಎಲ್ಲ ಹೋಬಳಿಗಳ ಹೆಣ್ಣುಮಕ್ಕಳು ಪಲ್ಲಕ್ಕಿಯ ಜೊತೆಗೆ ಸುಮಾರು 500ರಿಂದ 1000 ಕಳಶಗಳನ್ನ ಹೊತ್ತು ತರೋದ್ರ ಮುಖಾಂತರ ಎಲ್ಲ ಹೆಣ್ಮಕ್ಳು ಭಾಗಿಯಾಗ್ತಾ ಇದ್ದಾರೆ. ಯುವಕರು ಆಮೇಲೆ ಹಿರಿಯರು ಕಿರಿಯರು ಎಲ್ಲರೂ ಕೂಡ ಈ ಹಬ್ಬವನ್ನ ಬಾಬು ಜಗಜೀವನ ಮಾಡಿರ್ತಕ್ಕಂಥ ಕಾರ್ಯಗಳನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಿತ್ತಿ ಪತ್ರಗಳ ಮೂಲಕ ವಿಶೇಷ ಏನು ಟ್ಯಾಬ್ಲೋ ಬರ್ತದೆ, ಆಮೇಲೆ ಮೆರವಣಿಗೆಯಲ್ಲಿ ಸಾಕ್ಷಿ ಆಗ್ಬೇಕು. ಸುಮಾರು 5,000 ಜನನ ನಿರೀಕ್ಷೆಗೂ ಮೀರಿ ಈ ಏಪ್ರಿಲ್ 5 ಒಂದು ಹೊಸ ಅಧ್ಯಾಯವನ್ನ ಚಿಕ್ಕಬಳ್ಳಾಪುರ ಬರಲಿಕ್ಕೆ ಹೊರಟಿದೆ. ಈ ಅಧ್ಯಾಯದ ಮುನ್ನುಡಿಗೆ ಸಾಕ್ಷಿ ಆಗಲಿದ್ದಾರೆ ನಮ್ಮ ಸಮುದಾಯದ ಅನೇಕ ಮಿತ್ರರು. ಈ ಸಾಕ್ಷೀಕರಣದ ಹಬ್ಬಕ್ಕೆ ನೀವೆಲ್ಲ ಕೂಡ ಹೊಸ ಮೆರುಗನ್ನ ತರಬೇಕಾದ್ರೆ ನೀವೆಲ್ಲ ಕೂಡ ಭಾಗಿಯಾಗಬೇಕು, ನೀವು ಕೂಡ ಪ್ರಚಾರನ ಕೊಡಬೇಕು. ಹಾಗಾಗಿ ಬಾಬು ಜಗಜೀವನ್ ಜಯಂತಿ 119ನೇ ಜಯಂತಿಯನ್ನ ರಂಗನಾಥ ಸ್ವಾಮಿ ದೇವಸ್ಥಾನ ಅಂದ್ರೆ MG ರೋಡ್ ಅಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನದ ಬಳಿ ಪ್ರಾರಂಭ ಮಾಡಿ ಶಿಡ್ಲಘಟ್ಟ ಸರ್ಕಲ್ ಹಾದಿಯಾಗಿ ನಾವು ಕನ್ನಡ ಭವನದಲ್ಲಿ ವೇದಿಕೆ ಕಾರ್ಯಕ್ರಮ ಕೂಡ ಇದೆ. ಆ ದಿನ ನಮ್ಮ ಸಮುದಾಯದ ಅನೇಕ ವಿದ್ಯಾರ್ಥಿ ಮಿತ್ರರಿಗೆ ಪಾರಿತೋಷಗಳನ್ನ ಕೊಡೋದ್ರ ಮುಖಾಂತರ ಗೌರವನ್ನ ಕೊಡೋದ್ರ ಮುಖಾಂತರ ಹಾಗೇನೆ ಅನೇಕ ವಲಯಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಸಾಧಕರಿಗೆ ಜಿಲ್ಲಾಡಳಿತ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ. ಹಾಗಾಗಿ ಈ ದಿನ ಎಲ್ಲ ನನ್ನ ಸಮುದಾಯದ ಮಿತ್ರರಿಗೆ ನಾನು ಕರೆಯನ್ನು ಕೊಡ್ಲಿಕ್ಕೆ ಬಯಸ್ತೇನೆ. ಸುಮಾರು ಜನ ನಾವು ಹಳ್ಳಿಯಲ್ಲಿ ಭೇಟಿ ಮಾಡ್ಲಿಕ್ಕೆ ಆಗ್ಲಿಲ್ಲ. ಕೆಲವರಿಗೆ ಫೋನ್ ಸಂಪರ್ಕದಲ್ಲಿ ಮುಖಾಂತರ ಆಗಿರ್ಬೋದು, ಕೆಲವರಿಗೆ ಪಾಂಪ್ಲೆಟ್ಸ್ ಆಗಿರ್ಬೋದು, ಕೆಲವರಿಗೆ ಮಾತನ್ನ ಮುಖಾಂತರ ಆಗಿರ್ಬೋದು, ಈ ಸುದ್ದಿಗೋಷ್ಠಿ ಮುಖಾಂತರ ನಿಮ್ಮ ಮಾದಿಗೋಷ್ಠಿ ಮುಖಾಂತರ ನಾನು ವಿಶೇಷವಾಗಿ ಎಲ್ಲ ಸಮುದಾಯದ ಜನ, ವಿಶೇಷವಾಗಿ ನಮ್ಮ ಸಮುದಾಯ ಜನ ಈ ಹಬ್ಬದಲ್ಲಿ ಭಾಗಿಯಾಗಬೇಕು. ಬಾಬು ಜಯಂತಿಯನ್ನ ವಿಜೃಂಭಣೆಯನ್ನ ಆಚರಣೆ ಮಾಡಿಕೊಟ್ಟಿದ್ದೀವಿ. ಆಚರಣೆಗೆ ನೀವು ಸಂತೋಷ ಕೊಟ್ಟಕ್ಕೆ ನೀವೆಲ್ಲ ಭಾಗಿಯಾಗಬೇಕು ಅಂತೇಳಿ ಬಯಸ್ತೇನೆ. ಹಾಗೇನೆ ಏಪ್ರಿಲ್ 14 ಕೂಡ ಡಾಕ್ಟರ್ ಭೀಮರಾವ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಕೂಡ ಇದೆ. ಆ ಜಯಂತಿಗೂ ಕೂಡ ನಾವು ಬಾಬು ಜಗಜೀವನ್ ಜಯಂತಿ ಹೇಗೆ ಆಚರಣೆ ಮಾಡ್ತಾ ಇದ್ವಿ, ಅಂಬೇಡ್ಕರ್ ಜಯಂತಿಗೂ ಕೂಡ ಅದೇ ರೀತಿ ನೀವೆಲ್ಲ ಬರಬೇಕು, ಸಂಭ್ರಮಿಸ್ಬೇಕಂತೇಳಿ ಎಲ್ಲರಿಗೂ ಈ ಸಂದರ್ಭ ಹೇಳಲಿಕ್ಕೆ ಬಯಸ್ತೇನೆ. ಜೈ ಭೀಮ್. ಪತ್ರಿಕಾ ಮಾಧ್ಯಮದವರಿಗೆ ಬೆಳಗಿನ ವಂದನೆಗಳು. ಇದೇ ತಿಂಗಳ 5ನೇ ತಾರೀಕು ಬಾಬು ಜಗಜೀವನ್ ರಾವ್ ರವರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇಡೀ ಜಗಜೀವನ್ ರಾವ್ ರವರು ಒಂದು ಸಮುದಾಯಕ್ಕೆ ಸೀಮಿತವಾಗಿರ್ತಕ್ಕಂತಹ ಒಬ್ಬ ಪ್ರಮುಖ ನಾಯಕರಾಗಿದ್ದಾರೆ. ಇವರ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಬೇಕಂತ ಹೇಳ್ಬಿಟ್ಟು ಇಡೀ ಮಾದಿಗ ಸಮುದಾಯದ ಎಲ್ಲ ಮುಖಂಡರು ಮತ್ತು ಎಲ್ಲ ತಾಲೂಕಿನ ಎಲ್ಲ ಸಮುದಾಯದ ಮಕ್ಕಳು ಮತ್ತು ಹಿರಿಯರು, ಅಮ್ಮಂದಿರು, ಅಕ್ಕಂದಿರು ಎಲ್ಲರೂ ಸಹ ಈ ಕಾರ್ಯಕ್ರಮಕ್ಕೆ ಕಡ್ಡಾಯವಾಗಿ ಭಾಗವಹಿಸಲೇಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಕಳಿಕಳಿಯಾದಂತಹ ಒಂದು ಮನವಿ ಮಾಡ್ತಾ ಇದ್ದೀನಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿ ಮಾಡಬೇಕಾಗಿ ಮತ್ತೊಮ್ಮೆ ನಿಮಗೆ ಈ ಒಂದು ಸಮುದಾಯದ ಎಲ್ಲ ಮುಖಂಡರು ಕರೆಯನ್ನು ಕೊಡ್ತಾ ಇದ್ದಾರೆ. ವಂದನೆಗಳು. ಪತ್ರಿಕಾಗೋಷ್ಠಿ ಕರೆದಿರುವಂತ ವಿಚಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ 119ನೇ ಜಯಂತಿ ಒಂದು ವಿಚಾರವನ್ನ ನಾವು ಮುಂದಿಟ್ಕೊಂಡು ಏನು ಅವ್ರು ಮಾಡಿರ್ತಕ್ಕಂಥ ಏನು ಈ ಭಾರತ ದೇಶಕ್ಕೆ ಕೆಲಸಗಳು ಅದು ಎಲ್ರಿಗೂ ಗೊತ್ತಾಗಬೇಕು. ಮತ್ತೆ ಏನು ನಮ್ಮ ಬಾಬು ಜಗಜೀವನ್ ರಾಮ್ ಅವರನ್ನ ಪ್ರತ್ಯೇಕವಾಗಿ, ಯಾಕಂದ್ರೆ ಅವ್ರ ವಿಚಾರಗಳು ಗೊತ್ತಾಗಬೇಕಾದ್ರೆ ಒಟ್ಟಾರೆ ಮಾಡ್ತಾ ಇದ್ರು, ಅಂಬೇಡ್ಕರ್ ಜಯಂತಿ, ಜಗಜೀವನ್ ರಾಮ್ ಜಯಂತಿ. ಹಂಗಾಗಿ ಇವಾಗ ಅವ್ರಿಗೆ ಅವ್ರ ವಿಚಾರಗಳನ್ನ ಎಲ್ಲ ಈ ಒಂದು ಜನಕ್ಕೆ ಗೊತ್ತಾಗಬೇಕು. ಮತ್ತೆ ಏನು ಈ ಸಮುದಾಯಗಳಿಗೆ ಏನು ಅನ್ಯಾಯ ಆಗ್ತಾ ಇದೆ ಅದನ್ನ ನಾವು ಮುಂದೆ ನಮ್ಗೆ ನ್ಯಾಯ ಸಿಗ್ಬೇಕು ಅನ್ನೋಂಥ ವಿಚಾರದಲ್ಲಿ ನಾವು ಬಾಬು ಜಗಜೀವನ್ ರಾಮ್ ಜಯಂತಿಯನ್ನ ತುಂಬಾ ಅದ್ದೂರಿಯಾಗಿ ಕಾರ್ಯಕ್ರಮ ನಡೀತಾ ಇದ್ದು, ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲಾ ತಾಲೂಕುಗಳಿಂದ ಎಲ್ಲಾ ನಮ್ಮ ಈ ಜಿಲ್ಲೆಯಿಂದ ಎಲ್ಲರೂ ಕಾರ್ಯಕ್ರಮಕ್ಕೆ ಆಗಮಿಸಬೇಕು, ಕಾರ್ಯಕ್ರಮವನ್ನ ಸಕ್ಸಸ್ ಮಾಡ್ಬೇಕಂತ ಹೇಳ್ತಾ ನಾ 2 ಮಾತನ್ನ ಕೇಳ್ಕೊಂಡೆ. 5/4/2026 ನಡೆಯಲಿರುವ ಕನ್ನಡ ಕಲಾಭವನದಲ್ಲಿ ಬಾಬು ಜಗಜೀವನ್ ರಾಮ್ ಅವರ 119ನೇ ಜನ್ಮ ದಿನಾಚರಣೆ ನಾವು ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಾವು ಮಾಡಕ್ಕೆ ಹೊರಟಿದ್ದೀವಿ. ಇದಕ್ಕೆ ನಾವು ಈಗಾಗಲೇ ಎಲ್ಲ ಹಳ್ಳಿಗಳು, ಜನಾಂಗದ ಪ್ರತಿನಿಧಿಗಳು, ಲೀಡರ್ಸು
ಮತ್ತೆ ಎಲ್ಲ ಮಕ್ಕಳೆಲ್ಲ ನಾವು ವಿನಂತಿ ಮಾಡಿದ್ವಿ, ಈ ಕಾರ್ಯಕ್ರಮಕ್ಕೆ ದಯವಿಟ್ಟು ಸಕ್ರಿಯವಾಗಿ ಭಾಗವಹಿಸಿ. ಮತ್ತೆ ಅದೇ ರೀತಿ ನಾವು 8 ತಾಲೂಕುಗಳಲ್ಲಿ ಇರ್ತಕ್ಕಂಥ ಲೀಡರ್ಸ್ ಜೊತೆ ಎಲ್ಲನೂ ಸಹ ಡಿಸ್ಕಸ್ ಮಾಡಿದ್ವಿ. ಈ ಗೌರಿಬಿದೂರಿಂದ ಬರ್ತಾ ಇದ್ದಾರೆ, ಗುಡಿಬಂಡೆಯಿಂದ ಬರ್ತಾ ಇದ್ದಾರೆ, ಚಿಕ್ಕಬಳ್ಳಾಪುರ, ನಂತರ ಶಿಡ್ಲಘಟ್ಟ, ಚಿಂತಾಮಣಿ, ಬಾಗೇಪಲ್ಲಿಯಿಂದ ಸಹ ಚೇಳೂರಿಂದ ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು, ಅವರಲ್ಲೂ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ. ನಾವು ದಯಮಾಡಿ ಈ ಕಾರ್ಯಕ್ರಮ ನೀವು ಹೆಚ್ಚಾಗಿ ಈ ಸಾಮಾನ್ಯ ಜನರಿಗೆ ಗೊತ್ತಾಗೋ ರೀತಿಯಲ್ಲಿ ಜಗಜೀವನ್ ರಾಮ್ ಈ ದೇಶಕ್ಕೆ ಯಾವ ರೀತಿ ಸೇವೆ ಮಾಡಿದ್ದಾರೆ, 50 ವರ್ಷಗಳ ಕಾಲ ನಿರಂತರವಾಗಿ ಅಪೂರ್ವವಾದಂಥ ಸೇವೆಯನ್ನು ಮಾಡಿದ್ದಾರೆ. ಇವತ್ತು ನಮಗೆ ನೋಡಿ, ಬರಗಾಲ ಬಂದಿದ್ದು ಈ ದೇಶಕ್ಕೆ. ಬರಗಾಲದಲ್ಲಿ ಅವರು ಅಮೆರಿಕದಿಂದ, ಬೇರೆ ದೇಶಗಳಿಂದ ಆಹಾರವನ್ನು ತರಿಸಿ, ಜೋಳವನ್ನು ತರಿಸಿ ಜನರಿಗೆ ಅನ್ನವನ್ನು ನೀಡಿದ್ದಾರೆ. ಮತ್ತು ದೇಶಕ್ಕೆ ಪಾಕಿಸ್ತಾನ ವಿರುದ್ಧ ಯುದ್ಧ ನಡೆದಾಗ ಅವರೇ ಸ್ವತಃ ನಿಂತ್ಕೊಂಡು ಸೈನಿಕರ ಜೊತೆಯಲ್ಲಿ ಮಾತಾಡಿ ದೇಶಕ್ಕೆ ಜಯವನ್ನು ಕೊಡಿಸ್ಕೊಟ್ಟಿದ್ದಾರೆ. ಅಂತ ನಾಯಕರನ್ನ ನಾವು ನೆನೆಯಬೇಕು. ಮತ್ತು ಡಾಕ್ಟರ್ ಅಂಬೇಡ್ಕರ್ ನಾವು ಸಹ ನಿರಂತರವಾಗಿ ನೆನಿತೀವಿ. ಇಬ್ಬರು ಈ ದೇಶದ ಕಣ್ಣುಗಳಿದ್ದಂತೆ. ಆ ಕಾರಣದಿಂದ ಈ ಸುದ್ದಿಯನ್ನ ನೀವು ಪ್ರಚಾರ ಮಾಡ್ಬೇಕಂತ ಹೇಳ್ತಾ ಈ ಮಾತನ್ನು ಮುಕ್ತಾಯ. ಜೈ ಭೀಮ್.